ಕಾಂಗ್ರೆಸ್ನಲ್ಲಿ ಚಾಮರಾಜನಗರ ಟಿಕೆಟ್ ವಿಚಾರವಾಗಿ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಯಾರ್ಯಾರ ನಡುವೆ ಪೈಪೋಟಿ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಸುನಿಲ್ ಬೋಸ್ ಹಾಗೂ ಮಾಜಿ ಶಾಸಕ ಜಿಎನ್ ನಂಜುಂಡಸ್ವಾಮಿ ನಡುವೆ ಫೈಟ್ ಏರ್ಪಟ್ಟಿರೋದು. ಟಿಕೆಟ್ ತಮಗೆ ಬೇಕು ಅಂತ ಅವರದ್ದೇ ಆದಂತಹ ನೆಟ್ವರ್ಕ್ ನ ಮೂಲಕ ಪಟ್ಟು ಹಿಡಿತಾ ಇದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ. ಪುತ್ರನಿಗೆ ಟಿಕೆಟ್ ಕೊಡುವಂತೆ ಎಚ್.ಸಿ. ಮಹದೇವಪ್ಪ ಅವರು ಪಟ್ಟು ಹಿಡಿತಾ ಇದ್ದಾರೆ. ದೆಹಲಿ ಮಟ್ಟದಲ್ಲಿ ಮಾಜಿ ಶಾಸಕ ನಂಜುಂಡಸ್ವಾಮಿ ಅವರು ಕೂಡ ಲಾಬಿ ಮಾಡ್ತಾ ಇದ್ದಾರೆ. ಖರ್ಗೆ ಸೂಚನೆಯಂತೆ ಸಿದ್ದರಾಮಯ್ಯರನ್ನ ನಂಜುಂಡಸ್ವಾಮಿ ಅವರು ಭೇಟಿ ಮಾಡಿ ತಮ್ಮ ಇಚ್ಛೆ ಏನಿದೆ ಅನ್ನೋದನ್ನು ತಿಳಿಸಿದ್ದಾರೆ. ಮಹದೇವಪ್ಪ ಪುತ್ರನಿಗೆ ಬಹುತೇಕ ಟಿಕೆಟ್ ಒಳಿಯುವಂತಹ ಸಾಧ್ಯತೆ ಕೂಡ ಇದೆ. ಇಲ್ಲಿ 2-3 ಇಂಟರ್ನಲ್ ಸರ್ವೆಗಳನ್ನ ಕೂಡ ಕಾಂಗ್ರೆಸ್ ಮಾಡಿಸಿದೆ. ಬಿಕಾಸ್ ವಿನ್ನಿಂಗ್ ಪ್ರಾಬಬಿಲಿಟಿ ಕಾಂಗ್ರೆಸ್ಗೆ ಈ ಸಲ ಜಾಸ್ತಿ ಅನ್ನೋದು. ಈಗ ನೀವು ಫೋಟೋಸ್ ಕೂಡ ನೋಡ್ತಾ ಇದ್ದೀರಾ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಂಜುಂಡಸ್ವಾಮಿ ಅವರು ಭೇಟಿ ಮಾಡಿದಂತಹ ಸಂದರ್ಭದ ಫೋಟೋ ಇದು. ವಿನ್ನಿಂಗ್ ಪ್ರಾಬಬಿಲಿಟಿ ಬಗ್ಗೆ ನಾನು ಹೇಳ್ತಾ ಇದ್ದೆ. ಲಾಸ್ಟ್ ಟೈಮು ಧ್ರುವ ನಾರಾಯಣ ಅವರು ಸೋತಿದ್ದು ಶ್ರೀನಿವಾಸ್ ಪ್ರಸಾದ್ ವಿರುದ್ಧ ಜಸ್ಟ್ 1817 ವೋಟ್ಗಳಿಂದ. ಸೊ ಕಾಂಗ್ರೆಸ್ಗೆ ಮೇಜರ್ ಚಾನ್ಸ್ ಇದೆ. ಹೀಗಾಗಿ ಇಲ್ಲಿ ಟಿಕೆಟ್ ಗಳಿಸಿಕೊಂಡವರು MP ಆಗ್ತಾರೆ ಅನ್ನುವಂತಹ ಒಂದು ವಿಶ್ವಾಸ ಕಾಂಗ್ರೆಸ್ಗಿದೆ. ಹೀಗಾಗಿ ಆಕಾಂಕ್ಷಿತರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅದರಲ್ಲಿ ಪ್ರಬಲವಾಗಿ ಕೇಳಿಬರ್ತಾ ಇರುವಂತಹ 2 ಹೆಸರು ಅಂತ ಹೇಳಿದ್ರೆ, ಒಂದು ಸುನಿಲ್ ಬೋಸ್, ಯಾಕಂದ್ರೆ ಎಚ್.ಸಿ. ಮಹದೇವಪ್ಪ ಅವರು ತಮ್ಮ ಸಮಕಾಲೀನ ರಾಜಕಾರಣವನ್ನ ನಡೆಸಿದ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಈಗ ಸುನಿಲ್ ಬೋಸ ಅಥವಾ ನಂಜುಂಡಸ್ವಾಮಿನ ಅನ್ನೋ ಪ್ರಶ್ನೆಗೆ ಏನು ಉತ್ತರ ಸಿಗ್ತಾ ಇದೆ ಈ ಕ್ಷಣಕ್ಕೆ? ಇಂಟರ್ನಲ್ ಸರ್ವೆಗಳು ಏನು ಹೇಳ್ತಾ ಇದೆ? ಯಾರ ಕಡೆಗೆ ಈ ಟಿಕೆಟ್ ಪಾಲಾಗುವ ಸಾಧ್ಯತೆ ಇದೆ ಅಂತ? ಮಮತಾ, ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಿದೆ, ಮತ್ತೆ ಲೆಕ್ಕಾಚಾರಗಳು ಕೂಡ ಈಗಾಗಲೇ ನಡೀತಿದೆ ಅಂತ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯ ಎಚ್.ಸಿ. ಮಹದೇವಪ್ಪ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸುನಿಲ್ ಬೋಸ್ ಅವರಿಗೆ ಒಂದು ಟಿಕೆಟ್ ಅನ್ನ ಕೊಡ್ತೀನಿ ಅನ್ನೋ ಒಂದು ಚಿಂತನೆಯನ್ನು ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಆದ್ರೆ ಇದೀಗ ಮಾಜಿ ಶಾಸಕ ಜಿಎನ್ ನಂಜುಂಡಸ್ವಾಮಿ ಒಂದು ಟಿಕೆಟ್ಗಾಗಿ ಮಲ್ಲಿಕಾರ್ಜುನ ಖರ್ಗೆ ಮೂಲಕ ಒಂದು ಲಾಬಿಯನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಈಗಾಗಲೇ ದೆಹಲಿಯಲ್ಲಿ ಕೂಡ ಅವರು ಈಗಾಗಲೇ ಬೀಡು ಬಿಟ್ಟಿದ್ದಾರೆ. ಮತ್ತೆ ಟಿಕೆಟ್ ಅನ್ನ ತಮಗೆ ಕೊಡಬೇಕು, ಟಿಕೆಟ್ ಅನ್ನ ಕೊಟ್ರೆ ನಾನು ಗೆದ್ದು ಬರ್ತೀನಿ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ನಲ್ಲೂ ಕೂಡ ಹಲವಾರು ಒಂದು ಸರ್ವೆಗಳು ಕೂಡ ನಡೆದಿದೆ. ಸರ್ವೆಯಲ್ಲಿ ಒಂದು ಕಾಂಗ್ರೆಸ್ ಪರವಾದಂತ ಒಂದು ಅಲೆ ಇದೆ ಅನ್ನೋ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನ ಪಡ್ಕೊಂಡ್ರೆ ಗೆಲುವು ಸುಲಭವಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಕೂಡ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಬೀಡು ಬಿಡೋದ್ರ ಮೂಲಕವಾಗಿ ಒಂದು ತೀವ್ರವಾಗಿ ಒಂದು ಟಿಕೆಟ್ಗೆ ಲಾಬಿಯನ್ನ ನಡೆಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ವಿಜಯ್ ತಮ್ಮ ಮಾಹಿತಿಗಾಗಿ.